सुपद्मा सहायं भजेऽहं भजेऽहम् सदाम्बोधिवासं गदत्पुष्पहासं ಹಾಗೂ ನನ್ನ ಎಲ್ಲರೂ ಕೈಗೂಡಿಸಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮಾಡಿ ಈಗಾಗಲೇ ಆಂಬುಲೆನ್ಸ್ ಅನ್ನು ಲೋಕಾರ್ಪಣೆ ನಡೆಸಿಕೊಡುತ್ತಿದ್ದಾರೆ ಮಾನ್ಯ ಶಾಸಕರು. ನಾವು ತಿಳ್ಕೊಳ್ಬೇಕು. ಮೊನ್ನೆ ಶಾಸಕಿ ಅವರು ಹೇಳಿದ್ರು, ಈ ಭಾಗದ ಅಥವಾ ನಮ್ಮ ಈ ಎಲ್ಲಾ ರಾಜ್ಯದ ಎಲ್ಲಾ ದೇಶದಲ್ಲೂ ಕೂಡ ಚಾಲಕರ ಪಾತ್ರ ಅಮೂಲ್ಯವಾದದ್ದು ಅಂತೇಳಿ. ಹುಟ್ಟು ಮತ್ತು ಸಾವಿನಲ್ಲಿ ಭಾಗಿಯಾಗುತ್ತಿದ್ರೆ ಅದು ಚಾಲಕರು ಮಾತ್ರ. ಕೊರೋನಾ ಸಮಯದಲ್ಲಿ ನಾವು ತಿಳ್ಕೊಳ್ಬೇಕು, ಈ ಭಾಗದಲ್ಲಿ ಅನೇಕ ನಾವು ನೋಡಿದ್ದೇವೆ, ತನ್ನ ಕುಟುಂಬದವರು ಸತ ತೀರ್ಕೊಂಡಂತ ಸಂದರ್ಭದಲ್ಲಿ ಆ ಹೆಣವನ್ನು ಮುಟ್ಟುವಂತ ಹೆದರಿಕೆ, ಅಂದ್ರೆ ಕೊರೋನಾದ ಅಷ್ಟು ಭಯಭೀತರಾದಂತ ನಮ್ಮ ಜನಗಳು ಆದ್ರೂ ಸೇವೆ ಮಾಡಿದವರು ಇದ್ರೆ ಅದು ಚಾಲಕರು ಮತ್ತು ಮಾಲಕರ ಸಂಘದವರು ಅಂತ ಹೇಳಿ ಇಚ್ಛೆ ಪಡ್ತಾ ಇದೆ. ಅದು ನಮ್ಮ ನೆಟ್ಟನ ಅಂತಲ್ಲ, ಎಲ್ಲಾ ಭಾಗದಲ್ಲಿ ಕೂಡ ನಮಗೆ ಬಹಳಷ್ಟು ಸಂತೋಷ ಪಡುವಂತ ವಿಚಾರ ಇದ್ರೆ ನಾವು ಎಲ್ಲಾ ರಾಜಕೀಯಗಳನ್ನು ಮರೆತು ಎಲ್ಲಾ ಸಮಾಜಮುಖಿ ಕೆಲಸ ಮಾಡೋದಿದ್ರೆ ಅದು ಹೆಚ್ಚಾಗಿ ನಮ್ಮ ಚಾಲಕರ ಒಂದು ಯೂನಿಯನ್ ಅಲ್ಲಿ ನಿಂತು ಮಾತ್ರ ಸಾಧ್ಯ. ಯಾಕೆಂತ ಹೇಳಿದ್ರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ನಮ್ಮನ್ನು ಯಾವ ರೀತಿ ಸಮಾಜಕ್ಕೆ ತೊಡಗಿಸಿಕೊಳ್ತೇವೆ, ಯಾವ ರೀತಿ ಸಮಾಜದಲ್ಲಿ ಸೇವೆ ಮಾಡ್ತಾ ಇರತಕ್ಕಂತ ವಿಚಾರ ಈಗಾಗಲೇ ಶಾಸಕರು ಹೇಳಿದ್ರು. ನಮ್ಮ ಗ್ಯಾರಂಟಿ ಅನುಷ್ಠಾನ ಬಂದ ಮೇಲೆ ಸ್ವಲ್ಪ ಚಾಲಕರಿಗೆ ನಿಜವಾಗಿ ಅದು ತಪ್ಪು ಸಂದೇಶ. ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ, ಕಳೆದ ನಮ್ಮ ಈ ಭಾಗದಲ್ಲಿ ಸುಳ್ಯ ವಿಧಾನಸಭಾ ಕ್ಷೇತ್ರದಿಂದ ನನಗೆ ತಿಳ್ಕೊಂಡು 87 ಜನ ಚಾಲಕರು ಮಾನ್ಯ ಪುತ್ತೂರು ಶಾಸಕರವರ ಒಂದು ತರಬೇತಿ ಕೇಂದ್ರವನ್ನು ಸ್ಥಾಪಿಸಲಿ ತರಬೇತಿ ಪಡೆದು 87 ಚಾಲಕರು ಕೂಡ ಇವತ್ತು KSRTC ಚಾಲಕರಾಗಿ ಕೆಲಸ ಮಾಡ್ತಾ ಇರೋದು ಹೆಮ್ಮೆ ಅಂತ ಕೆಲಸ ಕಾರ್ಯಕ್ರಮ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಅದೇ ರೀತಿ ಈಗಲೇ ಒಂದು ತಿಂಗಳಾದಷ್ಟೇ ಈಗ ತರಬೇತಿಯಲ್ಲಿದ್ದಾರೆ 4,000 ಚಾಲಕರನ್ನು ಮಾನ್ಯ ಮುದ್ದಿನ ಇಲಾಖೆ ನೇಮಕ ಮಾಡಿದೆ. ಅದರಲ್ಲಿ 150 ಚಾಲಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೂಡ ನೇಮಕ ಆಗಿದ್ದಾರೆ. ಅದು ಸಂತೋಷ ಪಡುವಂತ ವಿಚಾರ. ಒಂದು ಕಡೆಯಿಂದ ನಾವು ಉಚಿತವಾಗಿ ಕೊಟ್ಟರೆ ಇವತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಅಂತ ಉದ್ದೇಶದಿಂದ ಸರ್ಕಾರ ಪ್ರತಿಯೊಬ್ಬ ಮಹಿಳೆಗೆ ಅವರ ಕಾಲ ಮೇಲೆ ಅವರು ನಿಂತ್ಕೊಳ್ಬೇಕು, ಅವರು ಸ್ವಾವಲಂಬಿಯಾಗಿ ಜೀವನ ಮಾಡಬೇಕು ಎನ್ನತಕ್ಕಂಥ ಉದ್ದೇಶದಿಂದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದರು. ಸುಮಾರು 97% ಇಡೀ ರಾಜ್ಯದಲ್ಲಿ, ಅದು ವಿಶೇಷವಾಗಿ ಕಡಬ ತಾಲೂಕಿಗೆ ಸುಮಾರು 320 ಕೋಟಿ ರೂಪಾಯಿಗಳ ಅನುದಾನವನ್ನು ಈವರೆಗೆ ಬಿಡುಗಡೆ ಆಗಿದೆ ಅಂತ ಸಂತೋಷಪೂರ್ವಕವಾಗಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ನಮ್ಮ ಸಂಪನ್ಮೂಲ ಪುನಃ ಏನು ಕೆರೆ ನೀರು ಕೆರೆಗೆ ಚೆಲ್ಲಬೇಕು ಅಂತ ಹೇಳಿದ್ರೆ ನಮ್ಮ ಸಂಪನ್ಮೂಲ ಕೂಡ ನಮ್ಮ ಬಡವರಿಗೆ ಸಿಗುವಂತ ಕೆಲಸ ಕಾರ್ಯ ಇದೆ. ಇದನ್ನು ನಾವು ಮೆಚ್ಚಲೇಬೇಕು. ಆದ ಕಾರಣ ಇವತ್ತು ನಮ್ಮ ಇಲ್ಲಿ ಚಾಲಕರು ಮಾಡುವಂತ ಈ ಒಂದು ಕೆಲಸ ಕಾರ್ಯಗಳು ಮುಂದೊಂದು ಯಾವುದೇ ರೀತಿಯಲ್ಲಿ ಇದು ನಿಧಾನವಾಗಿ ಸಾಗಬಾರದು. ನಿಮ್ಮ ಏನು ಇಚ್ಛೆಗಳುಂಟು ಅದು ಈ ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಸೀಮಿತವಾಗಿರಲಿ. ಈ ಭಾಗದ ಜನಗಳಿಗೆ, ನಿಮ್ಮ ಸಂಕಷ್ಟಗಳಿಗೆ ನೀವು ಸದಾ ನಾವೆಲ್ಲರೂ ಸ್ಪಂದಿಸೋಣ ಎನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ಮಗನೊಮ್ಮೆ ಎಲ್ಲಾ ರೀತಿಯಲ್ಲೂ ನಿಮಗೆ ನಮ್ಮ ಎಲ್ಲಾ ರೀತಿಯಲ್ಲೂ ಸಹಕಾರ, ಹಗಲು ರಾತ್ರಿ ನಾವು ನಿಮ್ ಜೊತೆ ಇದ್ದೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿಕೊಂಡು ನಿಮ್ಮೊಟ್ಟಿಗೆ ನಾವು ಸದಾ ಸೇವೆಯನ್ನು ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ಅನ್ನತಕ್ಕಂಥ ಪ್ರಥಮವಾಗಿ ಬಿಳಿನೆಲೆ ಗ್ರಾಮ ಪಂಚಾಯತ್ ವತಿಯಿಂದ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಗ್ರಾಮದಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು ಉಂಟು. ಆದ್ರೆ ಇಂಥದೊಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಅಪರೂಪದ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಂಡು ಒಂದು ಸಂಘಟನಾತ್ಮಕವಾಗಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಿಕ್ಕೆ ಇಂಥ ಒಂದು ಸಂಘಟನೆ ನಮ್ಮ ಬಿಳಿನೆಲೆ ಗ್ರಾಮದಲ್ಲಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಇವತ್ತು ನಮ್ಮ ಬಿಳಿನೆಲೆ ಗ್ರಾಮದಲ್ಲಿ ಎಷ್ಟೋ ವರ್ಷದಿಂದ ಎಷ್ಟೋ ಜನರ ಕನಸಾಗಿತ್ತು ನಮಗೊಂದು ಆಂಬ್ಯುಲೆನ್ಸ್ ಬೇಕು ಅಂತೇಳಿ. ಎಷ್ಟೋ ಕಷ್ಟ ಕಾಲದ ಸಂದರ್ಭದಲ್ಲಿ ಏನಾದ್ರೂ ಕಾಯಿಲೆಗೆ ತುತ್ತಾದ ಸಂದರ್ಭ ಇರ್ಬೋದು, ಅಥವಾ ಹೆಣ್ಣು ಮಗಳಿಗೆ ಒಂದು ಡೆಲಿವರಿ ಆಗುವಂತ ಸಂದರ್ಭ ಇರ್ಬೋದು. ಅಂತ ಸಂದರ್ಭದಲ್ಲಿ ನಾವು ಆಂಬ್ಯುಲೆನ್ಸ್ಗೆ ಬೇರೆ ಗ್ರಾಮದಿಂದ ಫೋನ್ ಮಾಡಿ ಕರೆಸುವಷ್ಟರಲ್ಲಿ ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಿರುವಂತಹ ಸಂದರ್ಭಗಳು ಉಂಟು. ಆದ್ರೆ ಇದನ್ನು ನಮ್ಮ ಗ್ರಾಮದಲ್ಲಿ ಇವತ್ತೊಂದು ಉದ್ಘಾಟನೆ ಮಾಡಿದ್ದಾರೆ. ನಮಗೆ ಒಂದು ಸೇವೆಯನ್ನು ಒದಗಿಸಿಕೊಡ್ಲಿಕ್ಕೆ ಒಂದು ಗಾಡಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅಂತ ಹೇಳುವಾಗ ನಮಗೆಲ್ಲರಿಗೂ ವಿಚಾರ. ಬಹುಶಃ ಚಾಲಕ ಮಾಲಕ ಸಂಘ ಅಂತ ಹೇಳಿದ್ರು ರಥಿಕ ಮತ್ತು ಸಾರಥಿಯ ಸಂಘ ಅಂತ ಹೇಳ್ಬೋದು. ರಥಿಕ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ
ರಥದಲ್ಲಿ ನಿಂತು ರಥವನ್ನು ನಡೆಸುವವನು ರಥಿಕ, ಅಂದ್ರೆ ವಾಹನದಲ್ಲಿದ್ದು ವಾಹನವನ್ನು ನಡೆಸುವ ರಥಿಕ, ಅವನೇ ಸಾರಥಿ ಕೂಡ, ಅವನೇ ಅದರ ಡ್ರೈವರ್ ಕೂಡ. ಇದನ್ನ ನಮ್ಮ ಗೋಪಾಲಕೃಷ್ಣ ದೇವರು ಮಾಡ್ತಿದ್ರು. ಮಹಾಭಾರತ ಯುದ್ಧದಲ್ಲಿ ಅವರು ಸಾರಥಿಯಾಗಿ ಕೆಲಸ ಮಾಡಿದ್ರು. ಯಾಕೆ? ಧರ್ಮಕ್ಕಾಗಿ, ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ ಅವರು ಸಾರಥಿಯಾದರು. ಅನ್ಯಾಯದ ವಿರುದ್ಧ ಹೋರಾಡಲಿಕ್ಕೆ ಅವರು ಸಾರಥಿಯಾದರು. ಸಮಾಜದಲ್ಲಿ ಶಾಂತಿ ನೆಲೆಸಿಕಾಗಿ ಅವರು ಸಾರಥಿಯಾದರು. ಅಂತ ಕೆಲಸವನ್ನು ಇವತ್ತು ನಮ್ಮ ಚಾಲಕ ಸಂಘದವರು ಮಾಡ್ತಾ ಇದ್ದಾರೆ. ಯಾವ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ದಾನೆ ಆ ಕೆಲಸವನ್ನ ಇವತ್ತು ನಮ್ಮ ಚಾಲಕ ಮಾಲಕ ಸಂಘದವರು ಮಾಡ್ತಾ ಇದ್ದಾರೆ. ಇವತ್ತು ಕೊರೋನಾ ಸಂದರ್ಭದಲ್ಲಿ ನಿಮ್ಮ ಸೇವೆ ಅದು ಅನನ್ಯ ಮತ್ತು ಅಪೂರ್ವವಾದ್ದು. ಬೇಸಿಗೆಯ ಮಧ್ಯೆ, ಜನರ ಸೂತಕದ ಛಾಯೆಯ ಮಧ್ಯೆ, ಮುಟ್ಟಬಾರದು ಹೋಗಬಾರದು ಮಧ್ಯೆ ಕೂಡ ಅಲ್ಲಿಗೆ ಧಾವಿಸಿ ಅವರನ್ನ ಮುಟ್ಟುವಲ್ಲಿ ಮುಟ್ಟಿಸಿ ಬದುಕಿಸಿದ ಕೀರ್ತಿ ಅದು ವಾಹನ ಚಾಲಕರಿಗೆ ಅಥವಾ ಮಾಲಕರಿಗೆ ಸೇರ್ತಕ್ಕಂಥದ್ದು. ಜೊತೆಗೆ ಒಂದು ತಾಯಿ ಗರ್ಭಿಣಿ ಆದಾಗ ಹಳ್ಳಿ ಪ್ರದೇಶದಂತ ಹೇರದಲ್ಲಿ ಅವರನ್ನ ಸಕಾಲದಲ್ಲಿ ಆಸ್ಪತ್ರೆಗೆ ತಲುಪಿಸಿ ಅವರಿಗೆ ಬದುಕು ಅವರ ಮಗುವಿಗೆ ಬದುಕು ಕೊಟ್ಟು ಅವರನ್ನು ಬದುಕಿಸುವಂತ ಅಮೃತ ನೀವೆಲ್ಲ ಸಂಜೀವಿನಿ ಕೆಲಸವನ್ನು ಮಾಡ್ತಿದ್ದೀರಿ. ಬದುಕಿಸುವ ಕೆಲಸ ಅದು ಸಾಮಾನ್ಯ ಕೆಲಸ ಅಲ್ಲ. ಆ ಮಾತೆಯನ್ನು ಬದುಕಿಸ್ತೀರಿ, ಆ ಮಗುವನ್ನು ಬದುಕಿಸ್ತೀರಿ ಅಂತ ಒಂದು ಅಮೃತ ಕೆಲಸ, ಅದು ಅಮೃತ ಸಂಜೀವಿನಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ಅದರ ಜೊತೆಗೆ ನೀವು ಕಷ್ಟ ಕಾಯಿಲೆಯಲ್ಲಿದ್ದಾಗ ಯಾವ ರೀತಿ ಅಂತ ಹೇಳಿದ್ರೆ ನೀವೊಬ್ರು ಸೇವಾ ಧುರಂಧರು ಅಂತ ಹೇಳ್ಬೋದು. ಸೇವೆಯಲ್ಲಿ ಎತ್ತಿದರೆ ಈಗ ಒಂದು ಮನೆಗೆ ಹೋದ್ರೆ ಅಲ್ಲಿ ದೊಡ್ಡ ಕಟ್ಟುಂಟು ಎತ್ತಲಿಕ್ಕೆ ಆಗೋದಿಲ್ಲ ಅಂದ್ರೆ ನೀವು ಅದನ್ನು ಹಿಡಿದು ಎತ್ತಿ ಗಾಡಿಗೆ ಹಾಕ್ತೀರಿ. ಆ ಮನೆಯವರಿಗೆ ಎತ್ತಲಿಕ್ಕೆ ಆಗಿದ್ರು ನೀವು ಅದನ್ನು ಎತ್ತಿ ಹಾಕ್ತೀರಿ. ಒಬ್ಬ ಹುಷಾರಿಲ್ಲದವನನ್ನ ಗಾಡಿಗೆ ಹಾಕಿ ನೀವು ಅವರನ್ನು ಎತ್ತುಕೊಂಡು ಗಾಡಿಗೆ ಹಾಕ್ತೀರಿ. ಅಂತ ಸೇವಾ ಧುರಂಧರು ನೀವು. ಸೇವೆಯಲ್ಲಿ ನಿಮಗೆ ನಾವು ಆಂಜನೇಯನ್ನು ಹೊಡಿಸ್ತೇವೆ, ಹನುಮಂತನನ್ನು ಹೊಡಿಸ್ತೇವೆ. ಸೇವೆಯಲ್ಲಿ ಅಂತಹ ಒಂದು ಅಪ್ರಮುಖ ಕೆಲಸ ಮಾಡುವವರು. ಬಹುಶಃ ಯಾರು ಆ ಸೇವೆ ಮಾಡಿದವರು ಅವರಿಗೆ ಸ್ವಲ್ಪ ಬಾಡಿ ಕೂಡ ಕಡಿಮೆ ಸಿಗಬಹುದು. ಅಂಥವ್ರನ್ನ ಯಾರು ಹೇಳುವುದಿಲ್ಲ. ಯಾಕಂದ್ರೆ ಅವನು ಕಟ್ಟನ್ನು ಹಿಡಿದಿಲ್ಲ, ಅವ ನಮ್ಮ ಸಹಕಾರಕ್ಕೆ ಬರುವುದಿಲ್ಲ ಅಂತೇಳಿ ಅಂತಹ ಕೆಲಸವನ್ನು ಮಾಡುವಂತ ಒಂದು ಸೌಭಾಗ್ಯ ನಿಮ್ಮ ಬಾಳಿಗೆ ಬಂದಿದೆ. ಜೊತೆಗೆ ಇನ್ನೊಂದು ಮಾತಿದೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿಯು ವರವ ಪಡೆಯದರಂತೆ ಕಾಣಿರು ಅಂತೀವಿ. ನೀವು ಏನು ಸಮಾಜದಿಂದ ಕಿಂಚಿತ್ ಗಳಿಸ್ತೀರಿ ಈ ಸೇವೆ ಮುಖಾಂತರ, ಅದು ಸಮಾಜ ಕೊಡುವಂತ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಅವರ ಜೀವವನ್ನು ಹಂಗನ್ನು ತೊಳೆದು ಕೆಲಸ ಮಾಡುವಂತವರು ಡ್ರೈವರ್. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ಕೊರೋನಾ ಸಂದರ್ಭದಲ್ಲಿ ನೋಡಿರ್ಬೋದು, ನಿಮ್ಮ ಸೇವೆ ಅನನ್ಯವಾದ ಸೇವೆ ಮಾಡಿದವರು ಹೆಚ್ಚಿನವರು. ಆಟೋ ರಿಕ್ಷಾದವರಂತೂ ಅದರಲ್ಲಿ ಫಸ್ಟ್ ಇದ್ರು ಕೂಡ ನಿಮ್ಮಲ್ಲಿ ಜನಸಂಖ್ಯೆ ಜಾಸ್ತಿ ಹೋಗಲು ನಿಮಗೂ ಕೂಡ ಆ 2-3 ಜನರನ್ನು ಹಾಕಿಸಿಕೊಂಡು ಹೋಗಿ ಇವತ್ತು ಅವರನ್ನು ಮುಟ್ಟಿಸುವಂಥದ್ದು. ಇವತ್ತು ಮರಣ ಬರುವಂತ ಅವನ ಜೀವ ಅರ್ಧ ದಾರಿಯಲ್ಲಿ ಹೋಗ್ತದೆ ಅಂತ ಇದ್ದವನು ಕೂಡ ಜೀವವನ್ನು ಉಳಿಸಿ ಹಾಸ್ಪಿಟಲ್ ವರೆಗೆ ಸೇರಿಸಿ ಬಂದಂತ ಡ್ರೈವರ್ಗಳು ಇದ್ದಾರೆ. ಅಂದ್ರೆ ಇವತ್ತು ಎಲ್ಲ ಹುಟ್ಟಿನಿಂದ ಸಾಯುವವರೆಗೆ ಒಬ್ಬ ವ್ಯಕ್ತಿ ನಡೆದಾಡುವಂತದಿದ್ರೆ ಅದು ಟ್ಯಾಕ್ಸಿ. ಇವತ್ತು ಅವರ ಡ್ರೈವರ್ಗಳು ನನಗೆ ಎಲ್ಲರಿಗೂ ಬೇಕಾದ್ರು. ಅವರ ಬಗ್ಗೆ ಒಂದು ದೃಷ್ಟಿಯಿಂದ ಈಗ ಅವರು ಸ್ವಾಗತ ಮಾಡುವವರು ಹೇಳಿದ್ರು, ನಮ್ಮ ಅಧ್ಯಕ್ಷರನ್ನು ಬಿಟ್ಟು ರಾಷ್ಟ್ರೀಯ ಅಂದ್ರೆ ಹಿಂದೆ ನೋಡುದಿಲ್ಲ, ಡ್ರೈವರ್ಗಳು 2 ಕ್ಲಾಸ್ ಇರ್ತದೆ ಸೈಡ್ ಆಗಿ, ಅದೇ ನೋಡ್ತಾರೆ ಬೆಂಗಳೂರಲ್ಲಿ. ಅದು ಹಿಂದೆ ಗಾಡಿ ಬರ್ತದ, ಈಗ ಲೆಫ್ಟ್ ಸೈಡ್ ಬರ್ತದೆ, ರೈಟ್ ಸೈಡ್ ಡೈರೆಕ್ಟ್ ಹಿಂದೆ ನೋಡುದಿಲ್ಲ ಅವರು. ಅಂದ್ರೆ ಆ ಸೈಡ್ ಇಂದ ಬರುವವರು ನೋಡ್ತಾರೆ. ಅದಕ್ಕೆ ಅದು ಗೊತ್ತಾಗಿಲ್ಲ ಡ್ರೈವರ್ಗೆ ಅವ್ರ ಮಧ್ಯದಲ್ಲಿ ಯಾಕೆ ತಿರುಗುತ್ತದೆ ಗೊತ್ತಾಗಿರ್ಲಿಕ್ಕಿಲ್ಲ. ಅಂದ್ರೆ ಟ್ರೈನ್ ಮಾಡಿ ಅಭ್ಯಾಸ ಅಂತೀವಿ. ಇವತ್ತು ಅವರ ಕಣ್ಣು, ಕಿವಿ, ಕೈ, ಕಾಲು ಎಲ್ಲ ಒಂದು ರೀತಿಯಲ್ಲಿ ಅಂದ್ರೆ ಗಮನಿಸುವಂಥದ್ದು, ಮತ್ತೆ ಎಲ್ಲವನ್ನು ನೆನಪಿಸಿಟ್ಕೊಂಡು ಮತ್ತೆ ಆ ಯೋಚನೆ ಮಾಡಿಕೊಂಡು ಆ ಕೆಲಸ ಮಾಡ್ಬೇಕಾಗ್ತದೆ. ಬರೀ ಒಂದು ಸೈಡ್ ನೋಡಿದ್ರೆ ಈ ಸೈಡ್ ನವರು ಬುದ್ಧಿಕೊಂಡು ಹೋದ್ರೆ ಅದು ತೊಂದರೆ ಆಗ್ತದೆ, ಆ ಸೈಡ್ ನೋಡಿ ಈ ಸೈಡ್ ನೋಡಿದ್ರೆ ಅದು ಸಮಸ್ಯೆ, ಹಿಂದಿಂದ ನೋಡದಿದ್ರು ಅದು ಸಮಸ್ಯೆ. ಇದರಿಂದ ಬರುವವನು ಕೂಡ ಅವನನ್ನು ಕೂಡ ನೋಡಿಕೊಂಡು ಡ್ರೈವ್ ಮಾಡ್ಬೇಕಾಗ್ತದೆ. ಅಂತ ಒಬ್ಬ ಇವತ್ತು ಹುಟ್ಟಿದ ಮಗುವನ್ನು ತೊಟ್ಟಿಲಿಗೆ ಹಾಕುವಾಗ ಅಥವಾ ತೊಟ್ಟಿಲಿಗೆ ಹಾಕುವುದಕ್ಕೆ ಮೊದಲು, ಹಾಕಿದ ನಂತರ ಎಲ್ಲದರಲ್ಲಿ ಗಾಡಿಯಲ್ಲಿ ಕರ್ಕೊಂಡು ಹೋಗುವಂಥದ್ದು. ಅಂದ್ರೆ ಮಗು ಹುಟ್ಟಿ ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ತಾಯಿಯನ್ನು ಕರ್ಕೊಂಡು ಹೋಗ್ಲಿಕ್ಕೂ ನಮಗೆ ವಾಹನ ಬೇಕು. ಅದು ಹುಟ್ಟಿದ ನಂತರ ಮಗುವನ್ನು ಮನೆಗೆ ಕರ್ಕೊಂಡು ಬರ್ಲಿಕ್ಕೂ ಗಾಡಿ ಬೇಕು. ತೊಟ್ಟಿಲ ಕಾರ್ಯಕ್ರಮದ ದಿವಸ ನೀವು ಹೋಗ್ಬೇಕಿದ್ರೆ, ಜನ ಸೇರ್ಬೇಕಿದ್ರೆ ಅವತ್ತು ಆ ಕಾರ್ಯಕ್ರಮ. ಅಂದ್ರೆ ಇವತ್ತು ಮದುವೆ ಸಮಾರಂಭ ಅದಂತೂ ಬೇಡ, ನಾವು ಕೇಳ್ಬೇಕಾಗಿಲ್ಲ, ಅದಕ್ಕೂ ಆಟೋ ಚಾಲಕರು ಟ್ಯಾಕ್ಸಿಯವರು ಅಗತ್ಯತೆ ಬೇಕಾಗ್ತದೆ. ಅದರಿಂದ ಮತ್ತೆ ಆ ಮರಣ ಆಗುವವರು ಕೂಡ ಆಂಬುಲೆನ್ಸ್ ಅನ್ನು ಈಗ ಒದಗಿಸಿಕೊಟ್ಟಿದ್ದೀರಿ. ಇನ್ನೊಂದು ಸಂದರ್ಭದಲ್ಲಿ ಏನಾದ್ರು ಅನಿವಾರ್ಯ ಆದ್ರೆ ಹಾಸ್ಪಿಟಲ್ಗೆ ಹೋಗುವವರಿಗೆ ಕರ್ಕೊಂಡು ಹೋಗ್ತಾರೆ.
ಅದು ಆದ್ರೂ ಕೂಡ ನೀವು ಭಯಭೀತರಾಗದೆ ಧೈರ್ಯವಾಗಿ ಅದರ ಎಲ್ಲಿ ಮುಟ್ಟಿಸ್ಬೇಕು ಆ ವ್ಯಕ್ತಿಯ ಬಾಡಿಯಲ್ಲಿ ಮುಟ್ಟಿಸ್ಲಿಕ್ಕೆ ಕೂಡ ನೀವು ತಯಾರಿರುವಂತ ಧೈರ್ಯವಂತ ಡ್ರೈವರ್ಗಳಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮ ಸಾಧನೆ ಅನನ್ಯವಾದ ನಿಮ್ಮ ಈ ಕೆಲಸಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ, ಅಭಿನಂದನೆಯನ್ನು ಸಲ್ಲಿಸಿದ್ದೇನೆ. ಇವತ್ತು ಒಂದು ನಿಮ್ಮದೇ ಸಂಘದ ಮುಖಾಂತರ ನೀವು ಸಂಗ್ರಹ ಮಾಡಿದ ಹಣದಲ್ಲಿ ಕ್ರೋಢೀಕರಿಸಿ ಇವತ್ತು ಆಂಬ್ಯುಲೆನ್ಸ್ ಅಂತ ಒಂದು ತಗೊಂಡು ಅದನ್ನು ಲೋಕಾರ್ಪಣೆ ಮಾಡಿದ್ದೀವಿ ಸಮಾಜ ಸೇವೆಗೆ. ಅಂದ್ರೆ ನಾನು ಮಾತ್ರ ಆರೋಗ್ಯವಾಗಿದ್ರೆ ಸಾಕಾಗಲಿಕ್ಕಿಲ್ಲ, ನನ್ನ ಸುತ್ತಮುತ್ತ ಪರಿಸರದ ಎಲ್ಲರೂ ಆರೋಗ್ಯವಂತರಾಗಿರ್ಬೇಕು, ಅವರು ಕೂಡ ಆರೋಗ್ಯವಂತ ಜೀವನ ಮಾಡ್ಬೇಕು. ಅದಕ್ಕೆ ಅವರಿಗೆ ಬಡವರಿಗೆ ತುರ್ತು ಬೇಕಿದ್ರೆ ನಾವು ಫೋನ್ ಮಾಡ್ಬೇಕು, ಎಲ್ಲಿಂದಲೂ ಬರ್ಬೇಕು. ಅದಕ್ಕೆ ನಮ್ಮ ಆಸುಪಾಸಿನಲ್ಲಿ ಒಂದು ಆಂಬ್ಯುಲೆನ್ಸ್ ಇದ್ರೆ ಫೋನ್ ಮಾಡಿದ ತಕ್ಷಣ ಅದನ್ನು ಅವರಿಗೆ ಸಹಕಾರಕ್ಕೆ ಅವರ ಸಹಾಯಕ್ಕೆ ಇದು ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿಕೊಂಡು ಮಾಡಿದ್ವಿ. ಇವತ್ತು ಹೇಳಿದ್ರೆ ಬರೀ ಆಂಬ್ಯುಲೆನ್ಸಿನ ಸೇವೆ ಮಾತ್ರ ಅಲ್ಲ, ಯಾರು ಅನಾರೋಗ್ಯದಲ್ಲಿದ್ದಾರೆ ಅಥವಾ ಬಡವರಿದ್ದಾರೆ ಅವರಿಗೆ ತಮ್ಮಿಂದ ಒಂದಷ್ಟು ಸಂಗ್ರಹ ಮಾಡಿ ಕೂಡಿಟ್ಟ ಹಣವನ್ನು ಅವರಿಗೆ ಕೊಡುವ ಮುಖಾಂತರ ಸಹಾಯವನ್ನು ಮಾಡ್ತಿದ್ದೀವಿ. ಇದು ಒಳ್ಳೆ ಕೆಲಸ. ಅಂದ್ರೆ ನಿಮಗೆ ಮುಂಚಿನ ದಿನದಾಗೆಲ್ಲ ಮೊನ್ನೆ ಈ ಒಂದು ನಮ್ಮ ಗ್ಯಾರಂಟಿಯ ಅಧ್ಯಕ್ಷರಿದ್ರು, ಈ ಸರ್ಕಾರ ಬಂದ ನಂತರ ಟ್ಯಾಕ್ಸಿ ಅವರಿಗೆ ಸ್ವಲ್ಪ ಆರ್ಥಿಕವಾಗಿ ಅವರು ಹಿಂದೆ ಇದ್ದಾರೆ. ಯಾಕಂದ್ರೆ ಬಸ್ಸಿನಲ್ಲಿ ಫ್ರೀ ಬಸ್ ಆದ ಕಾರಣ ಲೇಡೀಸ್ ಎಲ್ಲ ಬಸ್ ಅಲ್ಲಿ ಹೋಗೋ ಕಾರಣ ಟ್ಯಾಕ್ಸಿಯಲ್ಲಿ ಕೆಲವರು ಮಳೆಯಲ್ಲಿ ಇಟ್ಟು ಕೂಲಿ ಕೆಲಸಕ್ಕೆ ಹೋಗುವಂತದ್ದು ನನ್ನ ಪಕ್ಕದಲ್ಲಿ ಇದ್ರು. ಅದಕ್ಕೆ ನಾನು ಅನುಭವದ ಮಾತನ್ನು ಹೇಳ್ತಿದ್ದೇನೆ. ಅವರು ಇನ್ನು ಟ್ಯಾಕ್ಸಿಗೆ ನಮ್ಗೆ ಜನ ಸಿಗುದಿಲ್ಲ ಅಂತೇಳಿ ಸಾಲನೆ ಕೆಲಸಕ್ಕೆ ಹೋಗ್ತಿದ್ದಾರೆ, ಕೂಲಿ ಕೆಲಸಕ್ಕೆ ಹೋಗ್ತಿದ್ದಾರೆ. ಈ ಸಂದರ್ಭ ಆಗ್ಬಾರ್ದು. ಮುಂದಿನ ದಿನದಲ್ಲಿ ಎಲ್ಲದಕ್ಕೂ ಒಂದು ನಿತೀಶ್ ಹಾಗೆ ನಿಮ್ಮ ಏನು ವ್ಯವಹಾರದಲ್ಲಿ ಮುಂದೆ ಹೇಗೆ ನಿಮ್ಮ ವ್ಯವಹಾರ ನಡೀತಿದ್ದ ಅದೇ ರೀತಿ ವ್ಯವಹಾರಗಳು ನಡೆಯಲಿ. ಎಲ್ಲರೂ ನಿಮ್ಮ ಆಟೋ ಅಥವಾ ನಿಮ್ಮ ಟ್ಯಾಕ್ಸಿಗಳ ಮುಖಾಂತರನೇ ಎಲ್ಲರೂ ಓಡಾಡುವಾಗೆ ಆಗಲಿ. ನಮ್ಮೂರಲ್ಲಿ ನೀತಿಗಳಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 9 ಗಂಟೆವರೆಗೆ ಟ್ಯಾಕ್ಸಿಗಳು ಓಡ್ತಾ ಇತ್ತು. ಅದು ಯಾವ ಟ್ಯಾಕ್ಸಿ ಅಂತ ಇಲ್ಲ, ಅದು ವ್ಯಾನ್ ಟೆಂಪೋ ಟ್ಯಾಕ್ಸಿಗಳು ಎಷ್ಟು ಉಂಟು ಅಂತ ಗೊತ್ತಿಲ್ಲ. ಅದೇ ಇವಾಗ ಬೆರಳೆಣಿಕೆಯಲ್ಲಿ ಓಡಾಟ ಮಾಡ್ತಿದೆ. ಅದು ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಜನರಿಗೆ ಉದ್ಯೋಗ ಕೂಡ ಇಲ್ಲದಂತಾಗಿದೆ, ಡ್ರೈವರ್ಗಳಿಗೆ ಕೂಡ. ಅದೆಲ್ಲ ಆಗ್ಬೇಕಿದ್ರೆ ನಾವೆಲ್ಲ ನಿಮ್ಗೆಲ್ಲ ಸಹಕಾರ ಕೊಟ್ಟು ನಿಮ್ಮೆಲ್ಲ ಒಂದು ಉತ್ತರೋತ್ತರ ಅಭಿವೃದ್ಧಿಯ ದೃಷ್ಟಿಯಿಂದ ಕೆಲಸ ಮಾಡೋದಕ್ಕೆ ನಾವೆಲ್ಲ ನಿಮ್ಮೊಟ್ಟಿಗೆ ಕೈ ಜೋಡಿಸಲಿಕ್ಕೆ ಬದ್ಧರಾಗಿರ್ತೇವೆ ಅಂತ ಹೇಳ್ಕೊಂಡ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತುರ್ತು MP ನನ್ನ ಗ್ರಾಮ